ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಾಶಿನಗರದಲ್ಲಿ ಒಬ್ಬ ಭಿಕ್ಷುಕ ಇದ್ದನಂತೆ. ಒಂದು ದಿವಸ ಭಿಕ್ಷಕ್ಕೆ ಹೋದಾಗ ಒಂದು ದೊಡ್ಡ ಮಡಿಕೆ ತುಂಬ ಅಕ್ಕಿ ಹಿಟ್ಟನ್ನು ಕೊಟ್ಟಂತೆ ಯಾರು. ಆ ಅಕ್ಕಿ ಹಿಟ್ಟು ಸಿಕ್ಕಿದ ಕೂಡಲೇ ಇಡೀ ಮಡಿಕೆಯನ್ನು ತನ್ನ ಜೋಪಡಿಗೆ ತಗೊಂಡು ಬಂದ. ನೆಲವಿಗೆ ಅಂತ ಇರುತ್ತೆ, ಹಗ್ಗದಿಂದ ತೂಗಿ ಹಾಕಿರ್ತಾರೆ. ಅದರೊಳಗೆ ಮಡಿಕೆಗಳನ್ನು ಅಂದರೆ ಬೆಕ್ಕಿನ ಕೈಗೆ ಸಿಗಬಾರದು ಅನ್ನೋ ಉದ್ದೇಶದಿಂದ ಹಾಲು, ಬೆಣ್ಣೆ, ಮೊಸರು ಇದನ್ನೆಲ್ಲ ನೆಲವಿಗೆಯಲ್ಲಿಡ್ತಾರೆ. ಹಾಗೆ ಇವನು ಅಕ್ಕಿ ಹಿಟ್ಟನ್ನು ಇಟ್ಟು ಹಾಗೆ ಮಲಗದ್ನಂತೆ. ಮಲಗುತ್ತಾ ಯೋಚನೆ ಮಾಡ್ದ, ಆಹಾ, ಎಷ್ಟು ಇಡೀ ಮಡಿಕೆ ತುಂಬ ಅಕ್ಕಿ ಹಿಟ್ಟು ಸಿಕ್ಕಿದೆ. ನಾಳೆ ಏನಾದರೂ ಕಾಶಿನಗರದಲ್ಲಿ ಬರಗಾಲ ಬಂದರೆ ಈ ಅಕ್ಕಿ ಹಿಟ್ಟನ್ನು ನಾನು ಮಾರಾಟ ಮಾಡಬಹುದು ಒಂದೆರಡು ಚಿನ್ನದ ನಾಣ್ಯಗಳಿಗೆ. ಆ ಒಂದೆರಡು ಚಿನ್ನದ ನಾಣ್ಯಗಳಿಂದ ನಾನೊಂದೆರಡು ಮೇಕೆಗಳನ್ನು ಕೊಂಡ್ಕೋತೇನೆ. ಮೇಕೆಗಳ ಸಂತತಿಯನ್ನು ಹೆಚ್ಚಿಸ್ತೇನೆ. ರಾಶಿ ಮೇಕೆಗಳಾಗುತ್ತೆ. ಆಗ ಆ ಮೇಕೆಗಳನ್ನೆಲ್ಲ ಮಾರಿದರೆ ಹಸುಗಳನ್ನು ಕೊಂಡ್ಕೋಬಹುದು. ಹಸುಗಳು ತಮ್ಮ ಸಂತಾನವರ್ಧನೆ ಮಾಡಿದಾಗ ದೊಡ್ಡ ಹಸುಗಳ ಒಡೆಯ ಆಗ್ತೇನೆ ನಾನು. ಆ ಹಸುಗಳನ್ನೆಲ್ಲ ಮಾರಾಟ ಮಾಡ್ತು ಅಂತ ಹೇಳ್ತಂದರೆ ಮುತ್ತು ರತ್ನಗಳನ್ನು ಕೊಂಡುಕೊಂಡು ಮುತ್ತು ರತ್ನಗಳ ವ್ಯಾಪಾರಿ ಆಗಬಹುದು, ರತ್ನಪಡಿ ಆಗಬಹುದು, ದೊಡ್ಡ ಶ್ರೀಮಂತನಾಗಬಹುದು. ಕಾಶಿನಗರಕ್ಕೆ ಅತ್ಯಂತ ಶ್ರೀಮಂತನಾಗಿರುವ ನನ್ನನ್ನು ನೋಡಿ ಮಹಾರಾಜನೇ ತನ್ನ ಮಗಳನ್ನು ಕರ್ಕೊಂಬಂದು ನನಗೆ ಮದುವೆ ಮಾಡಿ ಕೊಡ್ತಾನೆ. ಮದುವೆ ಆಗಿದೆ, ಮಕ್ಕಳಾಗಿದೆ. ಆದರೆ ಹೆಂಡತಿ ಊಟ ಆದಮೇಲೆ ತಾಂಬೂಲ ತಗೊಂಬಾರೆ ಅಂದರೆ ಕಾಲಕ್ಕೆ ಸರಿಯಾಗಿ ತರಲಿಲ್ಲ. ಕೋಪ ಬಂದು ಜಾಡಿಸಿ ಒದಿತೇನೆ ನೋಡು ಅಂತ ಹೇಳಿ ಎತ್ತಿದೆ ಒದಿತಾನಂತೆ. ಒದ್ದಾಗ ಆ ನೆಲುವಿಗೆಯಲ್ಲಿ ಹಾಕಿರ್ತಕ್ಕಂಥ ಮಡಿಕೆ, ಅಕ್ಕಿ ಹಿಟ್ಟಿನ ಮಡಿಕೆ ಏನಿದೆ ಅದಕ್ಕೆ ಹೋಗಿ ಬೀಳುತ್ತೆ. ಮಡಿಕೆ ಕೆಳಗೆ ಬಿದ್ದು ಒಡೆದು ಚೂರು ಚೂರಾಗುತ್ತೆ. ಹಿಟ್ಟು ಎಲ್ಲ ಕಡೆಗೂ ಚೆದುರಿ ಹೋಗುತ್ತೆ. ಹಾಗಾಗಿ ಕನಸು ಕಾಣಬೇಕು ನಿಜ, ಆದರೆ ಹಗಲುಗನಸು, ಅರ್ಥವಿಲ್ಲದ ಕನಸು ಇತ್ಯಾದಿಗಳನ್ನು ಕಾಣಲಿಕ್ಕೆ ಹೋಗಬಾರ್ದು. ಕಲಾಂ ಹೇಳಿದ್ರು, ನಾವೆಲ್ಲರೂ ಕನಸನ್ನು ಕಾಣಬೇಕು. ಎಂತಹ ಕನಸನ್ನು ನಾವು ಕಾಣಬೇಕು ಅಂತ ಹೇಳ್ತಂದರೆ ನಿದ್ದೆಯನ್ನೇ ಮಾಡಬಾರದು, ಗುರಿಯನ್ನು ಮುಟ್ಟುವವರೆಗೂ ಅಂತಹ ಕನಸನ್ನು ಕಾಣಬೇಕು ಅಂದರು. ಹಾಗಾಗಿ ಈ ಕಾಶಿನಗರದ ಭಿಕ್ಷುಕರಂತಹ ಕನಸುಗಳು ನಮಗೆ ಬೇಡ. ಕಲಾಂ ಹೇಳಿದ ಕನಸುಗಳನ್ನು ನಾವು ನಿಜಕ್ಕೂ ಕಾಣೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ನಾಗಲಕ್ಷ್ಮಿ ಗೋಪಾಲ್. ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಅಂದರೆ ಕಥೆಗಳನ್ನು ಓದುವುದು, ಟಿ ವಿ ನೋಡುವುದು ಮತ್ತು ಧ್ಯಾನ ಮಾಡುವುದು. ನಾಗಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ನೋಟಗಾರ್. ಮೂಲತಃ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಿಂದ ಬಂದು 30 ವರ್ಷದಿಂದ ಇಲ್ಲೇ ವಾಸ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಮತ್ತು ಚಲನಚಿತ್ರ ಗೀತೆಗಳು ಕೇಳೋದು. ಕನ್ನಡ. ಬಸವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಭಾಗ್ಯಮ್ಮ ಅಂತ, ಸುಂಕುತ್ಕಟ್ಟೆಯಿಂದ ಬಂದಿದ್ದೀವಿ. 30 ಗೃಹಿಣಿ ನಾನು. ಮತ್ತು ಹವ್ಯಾಸಗಳು ದಿನಪತ್ರಿಕೆ ಓದೋದು, ಪದಬಂಧ ಬಿಡಿಸೋದು ಮತ್ತು ತಟ್ಟ ಅಂತ ಹೇಳಿ ಕಾರ್ಯಕ್ರಮ ನೋಡೋದು. ಭಾಗ್ಯಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಪ್ರಾಚೀನ ಭಾರತದ ತಪಸ್ವಿನಿಯರು ಡಾಕ್ಟರ್ ಎಸ್ ಹೇಮಲತಾ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ನಮ್ಮ ದೇಶದಲ್ಲಿ ಡಿಜಿಟಲ್ ಜನಗಣತಿಯು ಯಾವ ವರ್ಷದಲ್ಲಿ ನಡೆಯಲಿದೆ? ಆಯ್ಕೆಗಳನ್ನು ನೋಡೋಣ. ಹೇಳಿಮ್ಮ ಭಾಗ್ಯಮ್ಮ.
ಸರ್ 2027. 2027. ಆಯ್ಕೆ 2. 2025, 2028, 2026. ನಾಗಲಕ್ಷ್ಮಿ 2025. 25. ಉತ್ತರವನ್ನು ನೋಡೋಣ. 2027 ಉತ್ತರ ಸರಿಯಾಗಿದೆ. ಪ್ರಾಚೀನ ಭಾರತದ ತಪಸ್ವಿನಿಯರು ಎನ್ನುವ ಈ ಒಂದು ಪುಸ್ತಕವನ್ನು ಭಾಗ್ಯಮ್ಮ ಅವರಿಗೆ ಕೊಟ್ಟಿದ್ದೇವೆ. ಈ ಡಿಜಿಟಲ್ ಜನಗಣತಿ ಹೇಗೆ ಮಾಡ್ತಾರೆ ಅಂದರೆ, ಒಂದು ಸರ್ಕಾರಿ ಪೋರ್ಟಲ್ ಇರುತ್ತೆ, ಅದನ್ನು ನಮ್ಮ ಮೊಬೈಲಲ್ಲಿ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟರಲ್ಲಿ ಅದನ್ನು ನಾವು ಇಳಿಸ್ಕೋಬೇಕು. ಅಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತುಂಬಬೇಕು. ತುಂಬಿದ ಮೇಲೆ ನಮ್ಮದೇ ಆದಂತಹ ಒಂದು ವಿಶೇಷ ಗುರುತಿನ ಸಂಖ್ಯೆ ಬರುತ್ತೆ. ವಿಶಿಷ್ಟ ID, ಯುನೀಕ್ ID ಅಂತ ಕರೀತಾರೆ. ಈ ಯುನೀಕ್ IDಯನ್ನು ಬರೆದು ನಾವು ಇಟ್ಕೋಬೇಕಾಗುತ್ತೆ. ಅಧಿಕಾರಿಗಳು ನಮ್ಮ ಮನೆಗೆ ಬಂದಾಗ ಈ ಯುನೀಕ್ ID ಏನಿದೆ ಅದನ್ನು ಅವರಿಗೆ ಕೊಡಬೇಕಾಗುತ್ತೆ. ಅವರು ಅದನ್ನು ಅಂತಿಮವಾಗಿ ದಾಖಲಿಸ್ತಾರೆ. ಈ ಒಂದು ಕೆಲಸ 2027ರಲ್ಲಿ ನಡೆಯಲಿದೆಯಂತೆ. ಮುಂದಿನ ಪುಸ್ತಕ ಚೈತ್ರ ಶಿವಯೋಗಿ ಮಠ್ ಬರೆದ ಪೆಟ್ರಿಕೋರ್ ಎನ್ನುವ ಕವಿತೆಗಳ ಸಂಗ್ರಹದ ಕೃತಿ. ನಮ್ಮ ಪ್ರಶ್ನೆ: 2026ನೆಯ ಏಷ್ಯನ್ ಕ್ರೀಡಾಕೂಟವು ಜಪಾನಿನಲ್ಲಿ ನಡೆಯಲಿದೆ. ಕ್ರೀಡಾಪಟುಗಳಿಗೆ ವಸತಿಯನ್ನು ಎಲ್ಲಿ ಏರ್ಪಡಿಸುವ ವ್ಯವಸ್ಥೆಯು ನಡೆಯುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಪಂಚತಾರಾ ಹೋಟೆಲ್, ಗ್ರಾಮಾಂತರ ಕ್ರೀಡಾ ಹಾಸ್ಟೆಲ್, ಬಹುಮಹಡಿ ಕಟ್ಟಡ, ಕ್ರೂಸ್ ಹಡಗು. ಮೊದಲಿಗೆ ಭಾಗ್ಯಮ್ಮ, ನಂತರ ಬಸವರಾಜ್. ಸರ್ ಕ್ರೂಸ್ ಹಡಗು. ಕ್ರೂಸ್ ಹಡಗು ಆಯ್ಕೆ 4. ಬಸವರಾಜ್ ಗ್ರಾಮಾಂತರ ಕ್ರೀಡಾ ಹಾಸ್ಟೆಲ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಕ್ರೂಸ್ ಹಡಗು ಉತ್ತರ ಸರಿಯಾಗಿದೆ. ಪೆಟ್ರಿಕೋರ್ ಈ ಕವಿತಾ ಕೃತಿಯನ್ನು ಕೊಟ್ಟಿದ್ದೇನೆ ಭಾಗ್ಯಮ್ಮ ಅವರಿಗೆ. ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 4ರವರೆಗೆ ನಡೀತಾ ಇದೆ ಈ ಒಂದು ಕ್ರೀಡೆ. 4600 ಕ್ರೀಡಾಪಟುಗಳು ಭಾಗವಹಿಸಬಹುದು ಅನ್ನೋ ನಿರೀಕ್ಷೆ ಉಂಟು. ಈ ಎಲ್ಲ ಕ್ರೀಡಾಪಟುಗಳು ಒಂದು ಬೃಹತ್ ತೇಲುವ ಹಡಗಿನಲ್ಲಿ ಅವರಿಗೆ ವಸತಿ ಏರ್ಪಡಿಸಿದ್ದಾರೆ. ಇದುವರೆಗೂ ಯಾರೂ ಈ ರೀತಿಯ ತೇಲುವ ಹಡಗಿನಲ್ಲಿ ವಸತಿಯನ್ನು ಏರ್ಪಡಿಸಿರಲಿಲ್ಲ. ಹಾಗಾಗಿ ಕ್ರೀಡಾಪಟುಗಳಿಗೆ ಒಂದು ವಿಶಿಷ್ಟ ಅನುಭವ ದೊರೆಯುತ್ತೆ ಅಂತ ಜಪಾನಿನ ಅಧಿಕಾರಿಗಳು ನಿರೀಕ್ಷಿಸ್ತಾ ಇದ್ದಾರೆ. ಸಾಹಿತ್ಯ ಸೌರಭ ಎನ್ನುವ ಪುಸ್ತಕ ಬರೆದಿದ್ದಾರೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಅವರು. ನಮ್ಮ ಪ್ರಶ್ನೆ: 800 ವರ್ಷಗಳ ಹಳೆಯ ತೆನ್ನವಾಣೀಶ್ವರಂ ದೇವಾಲಯವು ತಮಿಳುನಾಡಿನ ಯಾವ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಚೆಂಗಲ್ಪಟ್ಟು, ಕಡಲೂರು, ಮದುರೈ, ಧರ್ಮಪುರಿ. ಮೊದಲಿಗೆ ಭಾಗ್ಯಮ್ಮ, ನಂತರ ನಾಗಲಕ್ಷ್ಮಿ. ಸರ್ ಚೆಂಗಲ್ಪಟ್ಟು. ಚೆಂಗಲ್ಪಟ್ಟು ಆಯ್ಕೆ 1. ನಾಗಲಕ್ಷ್ಮಿ ಧರ್ಮಪುರಿ. ಧರ್ಮಪುರಿ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಧುರೈ ಆಗಿತ್ತು. ಮಧುರೈಯಲ್ಲಿ ಮೇಲೂರು ಅಂತ ಒಂದು ತಾಲೂಕು, ಆ ತಾಲೂಕಿನಲ್ಲಿ ಊದಂಪಟ್ಟಿ ಅಂತಕ್ಕಂಥ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ 12ನೆಯ ಶತಮಾನಕ್ಕೆ ಸೇರಿದಂತಹ ಒಂದು ಶಿವನ ದೇವಸ್ಥಾನ ತೆನ್ನವಾಣೀಶ್ವರಂ ದೇವಾಲಯ ಅನ್ನೋದು ಪತ್ತೆಯಾಗಿದೆ. ಅಲ್ಲಿ ಒಂದು ಶಾಸನವೂ ಸಹ ದೊರೆತಿರೋ ಕಾರಣ ಆ ದೇವಾಲಯದಲ್ಲಿ ಇರ್ತಕ್ಕಂಥ ಶಿವನ ಹೆಸರು, ದೇವಾಲಯದ ಹೆಸರು, ಹಾಗೆಯೇ ಅದನ್ನು ಯಾರು ನಿರ್ಮಿಸಿದರು? ಮಾರವರ್ಮನ್ ಸುಂದರ ಪಾಂಡ್ಯ ಅಂತಕ್ಕಂಥ ಒಬ್ಬ ಅರಸ ಇದನ್ನು ನಿರ್ಮಿಸಿದ ಅನ್ನೋದು ಗೊತ್ತಾಗಿದೆ. 12ನೆಯ ಶತಮಾನಕ್ಕೆ ಸೇರಿದೆ ಈ ಒಂದು ಆಲಯ. ಹಸಿರು ಬಾಗಿಲು ಓ ಹೆನ್ರಿಯ ಪ್ರಸಿದ್ಧ ಕಥೆಗಳ ಅನುವಾದ ಎನ್ ರಾಮನಾಥ್ ಅವರಿಂದ. ನಮ್ಮ ಪ್ರಶ್ನೆ: ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಎನ್ನುವ ಮಿದುಳು ಕಾಯಿಲೆಯು ಯಾವ ರಾಜ್ಯದಲ್ಲಿ ಕಂಡುಬಂದಿದೆ? ಆಯ್ಕೆಗಳನ್ನು ನೋಡೋಣ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ.
ಮೊದಲಿಗೆ ಬಸವರಾಜ್, ಕೇರಳ. ಆನಂತರ ಭಾಗ್ಯಮ್ಮ. ಆಯ್ಕೆ 2 ಕೇರಳ. ಕೇರಳ. ಭಾಗ್ಯಮ್ಮ ತೆಲಂಗಾಣ. ತೆಲಂಗಾಣ. ಆಯ್ಕೆ 4. ಉತ್ತರವನ್ನು ನೋಡೋಣ. ಕೇರಳ ಉತ್ತರ ಸರಿಯಾಗಿದೆ. ಹಸಿರು ಬಾಗಿಲು ಎನ್ನುವ ಈ ಕಥಾಕೃತಿಯನ್ನು ಬಸವರಾಜ್ ಅವರಿಗೆ ಕೊಟ್ಟಿದ್ದೇವೆ. ಅಮೀಬಾ ನಮಗೆಲ್ಲ ಗೊತ್ತಿರುವಂಥ ಒಂದು ಜೀವಿ, ಶಾಲಾ ಕಾಲೇಜುಗಳಲ್ಲಿ ಓದಿರ್ತೇವೆ ನಾವು. ಅವುಗಳಲ್ಲಿ ಒಂದು ನಮೂನೆಯ ಅಮೀಬಾ ನೀರಲ್ಲಿ, ಸಿಹಿ ನೀರಲ್ಲಿ ವಾಸ ಮಾಡ್ತಾ ಇರುತ್ತೆ. ಸ್ನಾನ ಮಾಡುವಾಗ ಮುಳುಗು ಹಾಕ್ತೇವಲ್ವಾ, ಮುಳುಗು ಹಾಕೋವಾಗ ಅಕಸ್ಮಾತ್ ಏನಾದರೂ ನೀರು ಮೂಗಿನ ಮೂಲಕ ಹೋಯಿತು ಅಂತ ಭಾವಿಸೋಣ. ಆಗ ಈ ಅಮೀಬಾ ಮೂಗಿನ ಮೂಲಕ ಹೋಗುತ್ತೆ. ಮೂಗಿಗೆ ಬಹಳ ಹತ್ತಿರದಲ್ಲೇ ಮಿದುಳು ಇದೆ. ಒಂದು ಜರಡಿ ಅಂತ ಒಂದು ಮೂಳೆ ಮಾತ್ರ ಪ್ರತ್ಯೇಕಿಸ್ತಾ ಇರುತ್ತೆ. ಹಾಗಾಗಿ ಬಹಳ ಸುಲಭವಾಗಿ ಇದು ಮಿದುಳನ್ನು ಪ್ರವೇಶ ಮಾಡಿ ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಈ ಕಾಯಿಲೆ ಬಂದಂಥ ಜನ ಸಾಯುವ ಸಾಧ್ಯತೆ 95% ಇರುತ್ತಂತೆ. ಆದರೆ ಯಾವ ನೀರಲ್ಲಿ ಈ ಅಮೀಬಾ ಇದೆ, ಯಾವುದರಲ್ಲಿ ಇಲ್ಲ, ಇದನ್ನು ಹೇಳೋದು ಬಹಳ ಕಷ್ಟ. ಹಾಗಾಗಿ ಒಂದು ಎಚ್ಚರಿಕೆ ಏನು ಅಂದರೆ, ಮುಳುಗು ಹಾಕುವಾಗ ಮೂಗಿನ ಒಳಗೆ ನೀರು ಹೋಗದೇ ಇರೋ ಹಾಗೆ ಮೂಗನ್ನು ಬಿಗಿಯಾಗಿ ಹಿಡಿದುಕೊಂಡು ಮುಳುಗಿ ಏಳೋದು ಅತ್ಯಂತ ರಕ್ಷಣಾತ್ಮಕ ಸೂತ್ರ ಅಂತ ಹೇಳಬಹುದು. ಮುಂದಿನ ಪುಸ್ತಕ ಮನ್ವಂತರ ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಮ, ನಾ, ಲಿ, ವ, ರೇ. ಮಹಾನಾಗವಲ್ಲಿ ಬಜರ್ ಬಜರ್ ಬಜರ್. ಮಹಾನಾಗವಲ್ಲಿ ಒಲಿದರೆ. ಮಹಾನಾಗವಲ್ಲಿ ಒಲಿದರೆ ಅಂತ, ಒಲಿದರೆ ಅಂತ ಕನ್ನಡದಲ್ಲಿ ಶಬ್ದ ಇಲ್ಲ, ಒಲಿದರೆ ಇದೆ. ಅಲ್ಲ, ಓ ಇದೆ, ವಾ ಇಲ್ಲ. ಆಡು ಭಾಷೆಯಲ್ಲಿ ಒಲಿದರೆ. ಭಾಷೆಯಲ್ಲೇ ಇರ್ಬೋದು, ನೋಡೋಣ. ಸರಿ ಇದ್ರೂ ಇದೆಯೇನೋ ನಮಗೆ ಗೊತ್ತಿಲ್ಲ. ಇನ್ಯಾರಾದರೂ ಉತ್ತರ ಕೊಡೋದಾದರೆ ಕೊಡಬಹುದು. ಹೇಳಿಮ್ಮ. ಮಲೆನಾಡಿನಲ್ಲಿ ವರ್ಷಧಾರೆ. ಮಲೆನಾಡಿನಲ್ಲಿ ವರ್ಷಧಾರೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮಲೆನಾಡಿನಲ್ಲಿ ವರ್ಷಧಾರೆ ಉತ್ತರ ಸರಿಯಾಗಿದೆ. ಮನ್ವಂತರ ಮಂಗಳಾ ಪ್ರಸಾದ್ ಬರೆದ ಕಥಾಕೃತಿಯನ್ನು ಭಾಗ್ಯಮ್ಮ ಅವರಿಗೆ ಕೊಟ್ಟಿದ್ದೇನೆ. ಬಿಸಿಲ ಹೂವುಗಳು ಯುವ ತಲೆಮಾರಿನ ಹೊಸ ಕಾವ್ಯ. ಸುಮಿತ್ ಮೇತ್ರಿ ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂತು. 58 ಕೂಡು 39, 79 ಕಳೆ 21, 15 ಗುಣಿಸು 12, 153 ಭಾಗಿಸು 9. ಇನ್ನೊಂದ್ಸಲ ಹೇಳಬೇಕಲ್ಲ? ಬಜರ್ ಬಜರ್ ಬಜರ್. ಅಂತಿಮ ಉತ್ತರ ಗ್ರ್ಯಾಂಡ್ ಟೋಟಲ್. ಗ್ರ್ಯಾಂಡ್ ಟೋಟಲ್ ಎಷ್ಟಮ್ಮ? 175. 170. ಇನ್ಯಾರಾದರೂ ಲೆಕ್ಕವನ್ನು ಮಾಡಿದ್ದೀರಾ? ಉತ್ತರವನ್ನು ನೋಡೋಣ. ಒಂದು ಉತ್ತರ 97, 58, 180, 17 ಎಲ್ಲವನ್ನು ಕೂಡಿದ್ರೆ 352 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಬಿಸಿಲ ಹೂವುಗಳ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಯುಗಳಗೀತೆ. ಸಾಹಿತಿ ದಂಪತಿಗಳ ಹನಿಗವನಗಳು. ಪ್ರಕಾಶ್ ಮಲ್ಕಿ ಒಡೆಯರ್, ಶೋಭಾ ಪ್ರಕಾಶ್ ಮಲ್ಕಿ ಒಡೆಯರ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಜಸ್ಪಿಂದರ್ ನರೂಲಾ,
ಲಿಬಿಯಾ ಲೋಬೋ ಸರ್ದೇಸಾಯಿ, ಗೀತಾ ಉಪಾಧ್ಯಾಯ, ಮಮತಾ ಶಂಕರ್. ಮೊದಲಿಗೆ ನಾಗಲಕ್ಷ್ಮಿ, ಆನಂತರ ಭಾಗ್ಯಮ್ಮ. ಗೀತಾ ಉಪಾಧ್ಯಾಯ. ಗೀತಾ ಉಪಾಧ್ಯಾಯ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯಮ್ಮ ಸರ್ ಲಿಬಿಯಾ ಲೋಬೋ ಸರ್ದೇಸಾಯಿ. ಉತ್ತರವನ್ನು ನೋಡೋಣ. ಗೀತಾ ಉಪಾಧ್ಯಾಯ ಉತ್ತರ ಸರಿಯಾಗಿದೆ. ಯುಗಳಗೀತೆ ಈ ಪುಸ್ತಕವನ್ನು ನಾಗಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಗೀತಾ ಉಪಾಧ್ಯಾಯ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಅಸ್ಸಾಂ ರಾಜ್ಯಕ್ಕೆ ಸೇರಿದವರು, ಮೂಲತಃ ಶಿಕ್ಷಣ ತಜ್ಞರು ಇವರು. ಆದರೆ ಅನುವಾದಕಿಯಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಇವರು ಇಂಗ್ಲಿಷ್ ಭಾಷೆಯಿಂದ ಪುಸ್ತಕಗಳನ್ನು ನೆಪಾಲಿ ಭಾಷೆಗೆ, ಅಸ್ಸಾಮಿ ಭಾಷೆಗೆ ಅನುವಾದ ಮಾಡ್ತಾರೆ. ಮೂಲತಃ ಗೂರ್ಖಾ ಜನಾಂಗಕ್ಕೆ ಸೇರಿದವರು ಇವರು. ಆ ಗೂರ್ಖಾ ಜನಾಂಗದಲ್ಲಿ ಮೊದಲ ಬಾರಿಗೆ MA ಪದವಿಯನ್ನು ಪಡೆದ ಹೆಗ್ಗಳಿಕೆ ಗೀತಾ ಉಪಾಧ್ಯಾಯ ಅವರದ್ದಾಗಿದೆ. ಮುಂದಿನ ಪುಸ್ತಕ ಬೆಂಗಳೂರು ಮಾಫಿಯಾ, ಪ್ರೇಮಶೇಖರ್ ಅವರು ಬರೆದ ಕಥಾಕೃತಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಪ, ಮ, ಮೌ, ನ, ಲ್ಯ, ಕ್ಷ, ಪ, ರಿ. ಓದಿ ಮುಗಿಸೋಷ್ಟರಲ್ಲಿ ಭಾಗ್ಯಮ್ಮ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಮೌಲ್ಯಮಾಪನ ಪರೀಕ್ಷೆ. ಮೌಲ್ಯಮಾಪನ ಪರೀಕ್ಷೆ. ಸ್ವಲ್ಪ ಹತ್ರಕ್ಕೆ ಬಂದು ದೂರ ಹೋದ್ರೇನೋ ಅಂತ ಅನಿಸುತ್ತೆ. ಒಂದು ಸಲ ತಮ್ಮ ಉತ್ತರವನ್ನು ಮರುಪರಿಶೀಲಿಸಿ ಭಾಗ್ಯಮ್ಮ ಅವರೇ. ಒಂದೇ ಒಂದು ಅವಕಾಶ ತಮಗೆ, ಯಾಕಂದರೆ ನಾಗಲಕ್ಷ್ಮಿ ಆಗಲೇ ಬಜರುತ್ತಿದ್ದಾರೆ. ಗೊತ್ತಾಗಲಿಲ್ವಾ? ನಾಗಲಕ್ಷ್ಮಿ ಪರೀಕ್ಷಾ ಮೌಲ್ಯಮಾಪನ. ಉತ್ತರವನ್ನು ನೋಡೋಣ. ಪರೀಕ್ಷಾ ಮೌಲ್ಯಮಾಪನ ಕ್ಷ ಇದೆ, ಅದನ್ನು ಮರೆತರೆ ತಾವು. ಬೆಂಗಳೂರು ಮಾಫಿಯಾ ಈ ಒಂದು ಪುಸ್ತಕವನ್ನು ನಾಗಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕ ಕೊಡುವಂತಹ ಸಮಯ ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಬೆಂಕಿಯಂಥ ಸುವಾಸನಾ ಹೂವು, ಪೂರ್ವ ಕೋಪಗೊಂಡವನು. ಬಜರುತ್ತಿದ್ದಾರೆ ಭಾಗ್ಯಮ್ಮ. ಒಂದು ಉತ್ತರ ಕೆಂಡ ಸಂಪಿಗೆ. ಕೆಂಡ ಸಂಪಿಗೆ. ಉತ್ತರವನ್ನು ನೋಡೋಣ. ಕೆಂಡ ಸಂಪಿಗೆ ಉತ್ತರ ಸರಿಯಾಗಿದೆ. 2 ಉತ್ತರ ಮೂಡಣ. ಪೂರ್ವ ಮೂಡಣ. 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 ಉತ್ತರವನ್ನು ನೋಡೋಣ. ಮೂಡಣ ಸರಿಯಾಗಿದೆ. 3 ಉತ್ತರ ಕೋಪಗೊಂಡವನು. ಕೋಪಿಷ್ಟ. 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 ಕೋಪಿಷ್ಟ ಅಲ್ವಾ? ಉತ್ತರವನ್ನು ನೋಡೋಣ. ನಮ್ಮ ಹತ್ರ ಇರುವ ಉತ್ತರ ಕುಪಿತ, ಆದರೆ ಕೋಪಿಷ್ಟ ಅನ್ನೋದು ಸಹ ಈ ಸಂದರ್ಭದಲ್ಲಿ ಸರಿಯಾಗುತ್ತೆ. ಹಾಗಾಗಿ 3 ಪುಸ್ತಕಗಳನ್ನು ಮಾತ್ರೆ ದೇವೋಭವ, ಕಾವ್ಯ ಸಂಗೀತ ಪದಮಾಲೆ, ಕೂಡಲಿ ಚಿದಂಬರಂ 3 ಪುಸ್ತಕಗಳನ್ನು ಭಾಗ್ಯಮ್ಮ ಅವರಿಗೆ ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. ಮೊದಲ ಅವಕಾಶ ನಾಗಲಕ್ಷ್ಮಿ ಅವರಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ: ಕಣ್ವ ಮಹಾಮುನಿಗಳ ಸಾಕು ಮಗಳಿನ ಹೆಸರೇನು? ಮೇನಕೆ, ಶಾಕುಂತಲೆ? ಶಾಕುಂತಲೆ. ಮುಂದಿನ ಪ್ರಶ್ನೆ: ಅನ್ಯದೇವ ಕೋಲಾಹಲ ಎಂದು ಯಾರನ್ನು ಕರೆಯುತ್ತಾರೆ? ಪಾಲ್ಕುರಿಕೆಯ ಸೋಮನಾಥ, ಪುಲಿಗೆರೆಯ ಸೋಮನಾಥ? ಪಾಲ್ಕುರಿಕೆಯ ಸೋಮನಾಥ. ಮುಂದಿನ ಪ್ರಶ್ನೆ: ಹಸಿವಾದೊಡೆ ಕೆರೆ ಬಾವಿ ಹಳ್ಳಗಳುಂಟು ಎಂದು ಯಾರು ಹೇಳಿದರು? ಅಕ್ಕ ಮಹಾದೇವಿ, ಅತ್ತಿಮಬ್ಬೆ? ಅತ್ತಿಮಬ್ಬೆ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುರಿ ಕಾಯೋದಿಕ್ಕೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಮಂಗಳೂರು ಮಾಳಿಗೆಗೆ ಒಂದೇ ಕಂಬ. ಉತ್ತರವನ್ನು ನೋಡೋಣ. 1 ಉತ್ತರ ಶಾಕುಂತಲೆ ಸರಿಯಾಗಿದೆ. 2 ಉತ್ತರ ಪಾಲ್ಕುರಿಕೆಯ ಸೋಮನಾಥ ಸರಿಯಾಗಿದೆ. 3 ಉತ್ತರ ಅಕ್ಕ ಮಹಾದೇವಿ ಆಗಿತ್ತು. 4 ಉತ್ತರ ಕುರಿ ಕಾಯೋದಿಕ್ಕೆ ತೋಳನನ್ನು ನೇಮಿಸಿದರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಛತ್ರಿಯಾಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಬಸವರಾಜ್, ಆರಂಭಿಸಬಹುದಾ ಪ್ರಶ್ನೆಗಳನ್ನು? ಮೊದಲ ಪ್ರಶ್ನೆ:
ಉಪಮಾಲೋಲ ಎಂಬ ಬಿರುದು ಯಾರಿಗೆ ದೊರೆತಿದೆ? ಲಕ್ಷ್ಮೀಶ ಕುಮಾರವ್ಯಾಸ. ಲಕ್ಷ್ಮೀಶ್. ಮುಂದಿನ ಪ್ರಶ್ನೆ. ರಂಶ್ರೀ ಮುಗಳಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಭಾರತ ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆ. ಮುಂದಿನ ಪ್ರಶ್ನೆ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದೊಡೆ ಫಲವೇನು ಎಂದು ಯಾರು ಹೇಳಿದರು? ಸರ್ವಜ್ಞ, ಪಾಲ್ಕುರಿಕೆ, ಸೋಮನಾಥ. ಸರ್ವಜ್ಞ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಮುಖ ನೋಡಿ ಮೊಳ ಹಾಕು. ಮುಖ ನೋಡಿ ಮೊಳ ಹಾಕು. ಮೊಳ ಹಾಕು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಹಾಲಿನಲ್ಲಿರುವ ಕಪ್ಪು ದ್ರಾಕ್ಷಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಉಪಮಾಲೋಲ ಲಕ್ಷ್ಮೀಶ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕನ್ನಡ ಸಾಹಿತ್ಯ ಚರಿತ್ರೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸರ್ವಜ್ಞ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮುಖ ನೋಡಿ ಮಣೆ ಹಾಕು ಅಂತ, ಮೊಳ ಹಾಕು ಅಂತಲ್ಲ, ತಕ್ಷಣ ಕಂಡುಬಿಡುತ್ತೆ. ಅದೇ ಯಾವುದೋ ಒಂದು ಮಣೆ ಕೊಟ್ಟಾಗ ನಾವೇನೂ ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟ ಮಣೆ ಮೇಲೆ ಕೂತ್ಕೋಬೇಕಾಗುತ್ತೆ. ರಾಜ ಮಹಾರಾಜರು ಬಂದರೆ ಚಿನ್ನದ ಮಣೆ, ನಮ್ಮಂಥವ್ರು ಹೋದರೆ ಮರದ ಮಣೆ ಸಿಕ್ಕಿದ್ರೆ ಅದೇ ಹೆಚ್ಚು. 5ನೇ ಪ್ರಶ್ನೆಗೆ ಉತ್ತರ ಇದು ಕಣ್ಣಿನ ವರ್ಣನೆ ಆಗಿತ್ತು. ಎಷ್ಟು ಸರಿಯಾದ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಭಾಗ್ಯಮ್ಮ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಭಿನವ ಪಂಪ ಎಂಬ ಬಿರುದು ಯಾರಿಗೆ ದೊರೆತಿದೆ? ನಾಗಚಂದ್ರ, ನೇಮಿಚಂದ್ರ. ನೇಮಿಚಂದ್ರ. ಮುಂದಿನ ಪ್ರಶ್ನೆ. ಶಿವರಾಮ ಕಾರಂತರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಯಕ್ಷಗಾನ ಬಯಲಾಟ, ಚೋಮನದುಡಿ. ಚೋಮನದುಡಿ. ಮುಂದಿನ ಪ್ರಶ್ನೆ. ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು ಎಂಬ ಮಾತನ್ನ ಯಾರು ಹೇಳಿದರು? ಸಂಚಿಯ ಹೊನ್ನಮ್ಮ, ಅಕ್ಕ ಮಹಾದೇವಿ. ಸಂಚಿಯ ಹೊನ್ನಮ್ಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಗಿಣಿಯನ್ನು ಸಾಕಿ ಗಿಡುಗನಿಗೆ ಕೊಟ್ಟಂತೆ. ಗಿಡುಗನಿಗೆ ಕೊಟ್ಟಂತೆ. 5ನೇ ಪ್ರಶ್ನೆ. ಚಿಕ್ಕ ಮನೆಗೆ ಚಿನ್ನದ ಬೀಗ. ಮೂಗುತಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅಭಿನವ ಪಂಪ, ನಾಗಚಂದ್ರ ಆಗಿತ್ತು ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಯಕ್ಷಗಾನ ಬಯಲಾಟ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಸಂಚಿಯ ಹೊನ್ನಮ್ಮ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಗಿಣಿಯನ್ನು ಸಾಕಿ ಗಿಡುಗನಿಗೆ ಕೊಟ್ಟರಂತೆ, ಗಿಡುಗನ ಕೈಗೆ ಕೊಟ್ಟರಂತೆ, ಪರವಾಗಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಮೂಗುತಿ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ನಾಗಲಕ್ಷ್ಮಿ ಅವರಿಗೆ ದೊರೀತಾ ಇದೆ 4 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಬಸವರಾಜು ಅವರಿಗೆ 4 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಭಾಗ್ಯಮ್ಮ ಅವರಿಗೆ 3, 6, 9 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಕ್ರಿಸ್ಮಸ್ ಬಂದರೆ ಸಂತಾ ಕ್ಲಾಸ್ ಬಂದು ಮಕ್ಕಳಿಗೆಲ್ಲ ಉಡುಗೊರೆ ಕೊಡ್ತಾನೆ ಅನ್ನೋ ಪ್ರತೀತಿ. ಸಂತಾ ಕ್ಲಾಸ್ ರಥದಲ್ಲಿ ಬರ್ತಾನೆ. ಆ ರಥವನ್ನು ಎಳೆಯುವ ಜೀವಿಗಳಿಗೆ ರೇನ್ಡೀರ್ ಅಂತ ಕರೀತಾರೆ. ಈ ರೇನ್ಡೀರ್ನ ಕಣ್ಣುಗಳು ಬಂಗಾರ ವರ್ಣದಾಗಿರುತ್ತವೆ. ಆದರೆ ಚಳಿಗಾಲ ಬರ್ತಾ ಇದ್ದ ಹಾಗೆ ಈ ಬಂಗಾರ ವರ್ಣದ ಕಣ್ಣುಗಳು ನೀಲಿ ಕಣ್ಣುಗಳಾಗಿ ಪರಿವರ್ತನೆ ಆಗುತ್ತವೆ. ಯಾಕಂದರೆ ನೀಲಿ ಕಣ್ಣುಗಳು ಮಬ್ಬು ಬೆಳಕಲ್ಲಿ ಒಳ್ಳೆಯ ನೋಟ ದೃಷ್ಟಿಯನ್ನು ಕೊಡುತ್ತಂತೆ. ಹೀಗೆ ಕಣ್ಣಿನ ಬಣ್ಣ ಬದಲಾಯಿಸುವ ಸಾಮರ್ಥ್ಯ ಇಡೀ ಜಗತ್ತಿನ ಜೀವಿಗಳಲ್ಲಿ ರೇನ್ಡೀರ್ಗೆ ಮಾತ್ರ ಉಂಟಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.